ವೆಲ್ಕಮ್ ಬ್ಯಾಕ್ ಗಾಯ್ಸ್. ಏನು ಗೊತ್ತಾ, ನಾನಿವತ್ತು ಬ್ಯಾಂಗ್ಳೂರಿಂದ ಕೇರಳ ರೋಡ್ ಟ್ರಿಪ್ ಹೋಗ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಲಿ ನೋಡಿರ್ಬೋದು ನಂದು ಓಲ್ಡ್ ವಿಡಿಯೋದಲ್ಲಿ ಲೈಕ್ ಟ್ರೈನಲ್ಲಿ ಹೋಗಿದೆ, ಬಟ್ ಈ ಸತಿ ನಾನು ರೋಡ್ ಟ್ರಿಪ್ ಮಾಡ್ತಾ ಇದ್ದೀನಿ. ಸೊ ನಾನು ಎಲ್ಲಿದ್ದೀನಿ ನೋಡಿ, ವಿಧಾನಸೌಧ ಮುಂದೆನೇ ನಿಂತ್ಕೊಂಡಿದ್ದೀನಿ. ಇಲ್ಲಿ ಅಂತೂ ಮೇನ್ ರೋಡ್ ಇದೆ, ಗಾಡಿಗಳು ಸಿಕ್ಕಾಪಟ್ಟೆ ಹೋಗ್ತಿದೆ, ಸೈಡಲ್ಲೇ ಪಾರ್ಕಿಂಗ್ ಇದೆ. ಸೊ ಹಾಗಾಗಿ ಇಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾರೇ ಬಂದರೂ ಸಹ ಯಾವುದೇ ಊರಿಂದ ಬಂದರೂ ಫಸ್ಟ್ ಟೈಮ್ ಬಂದು ಬ್ಯಾಂಗ್ಳೂರು ಬಂದರೆ ಇಲ್ಲಿಂದಾನೇ ಫೋಟೋ ತೆಗೆದು ಶುರು ಮಾಡ್ತಾರೆ. ಅದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಅದೇ ಥರ ನಂದು ಇಂಟ್ರೋನು ಶುರು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ನಾನು ಹೋಗ್ತಿರೋ ವೇ ಬಂದುಬಿಟ್ಟು ಲೈಕ್ ಕೊಯಮತ್ತೂರು, ಅಂದರೆ ಹೊಸೂರು, ಕೊಯಮತ್ತೂರು, ತಮಿಳ್ನಾಡಿಂದ ಹೋಗಿ ಆಮೇಲೆ ಪಾಲಕ್ಕಾಡ್. ಸೊ ಅಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ. ಸೊ ಹಾಫ್ ಡ್ರೈವ್ ಟುಡೇ, ಆಮೇಲೆ ನಾಳೆ ಇನ್ನೊಂದು ಎಕ್ಸ್ಟ್ರಾ ಮಾಡಿಬಿಟ್ಟು ಫುಲ್ಲು ಕೇರಳ ಸುತ್ತಬೇಕಂತ ಹೇಳಿಬಿಟ್ಟು. ಸೊ ಮೈ ಗಾಡ್, ಎಷ್ಟೊತ್ತು ಟ್ರಾಫಿಕಲ್ಲಿದ್ದೆ ಗೊತ್ತಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕನ್ನೆಲ್ಲ ದಾಟಿ ಈಗ ನಮಗೆ ಫ್ರೀ ರೋಡ್ ಸಿಕ್ಕಿದೆ ನೋಡಿ. ಸೊ ಈ ಫ್ಲೈಓವರಿಂದ ಲೈಕ್ ಇದು ಬಂದುಬಿಟ್ಟು ಹೊಸೂರು ರೋಡ್ ಆಯಿತಾ, ಹೊಸೂರು ರೋಡ್ ಫ್ಲೈಓವರ್ ಇದು. ಸೊ ಇಲ್ಲಿಂದ ಸ್ವಲ್ಪ ಫ್ರೀ ಆಗಿದೆ, ವೇ ಮಾತ್ರ ಸಕ್ಕತ್ತಾಗಿದೆ. ಸೊ ಹಾಗಾಗಿ ಇಲ್ಲಿಂದ ಮೇ ಬಿ ನಮಗೆ ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ನಾನು ಟ್ರಾಫಿಕಲ್ಲಿ ಕರಗಿ ತಲೆ ಸುತ್ತಾ ಇದ್ದೇನೆ ನಿಜಾಗ್ಲೂ. ಆಲ್ಮೋಸ್ಟ್ ಎಷ್ಟು 3 hours ಇತ್ತು ನಮಗೆ ಟ್ರಾಫಿಕಲ್ಲಿ ಇದ್ದಿದ್ದು. ಸೊ ನೀವು ನೋಡ್ಬೋದು, ಈಗ ನಮಗೆ ಇಲ್ಲಿಂದ ಈಗ ಹೋಗ್ತಾ ಇದ್ದೀವಿ, ಈಗ ಹೊಸೂರು ವೇ ಇದು. ಯೇಸ್. ಸೊ ನೆಕ್ಸ್ಟ್ ನಾವು ತಮಿಳ್ನಾಡಲ್ಲಿ ಸಿಗೋಣ. ಹೊಸೂರು ರೋಡ್ ಹೋಗುವಾಗ ಡ್ರೈವ್ ಥ್ರೂ KFC ಅಂತ ಒಂದು ಬೋರ್ಡ್ ನೋಡಿದೆ. ಸೊ ಅಲ್ಲಿ ಹೋಗ್ಬಿಟ್ಟು ಫಸ್ಟ್ ಟೈಮ್ ನಾನು KFCಲಿ ರೋಲ್ ಟ್ರೈ ಮಾಡ್ಬಿಟ್ಟಿದ್ದೆ. ರೋಲ್ ತೊಗೊಂಡೆ, ಬಟ್ ರೋಲ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರಲಿಲ್ಲ. ಯಾಕೆ ತೊಗೊಂಡೆ ಅನಿಸ್ಬಿಡ್ತು, ಸಿಕ್ಕಾಪಟ್ಟೆ ಕಹಿ ಆಗಿತ್ತು, ದಪ್ಪ ಚಪಾತಿ ಅನ್ನೋ ಒಂಥರ ಸುತ್ತಿದಂಗಿತ್ತು. ಬಟ್ ದುಡ್ಡು ಕೊಟ್ಟು ತಪ್ಪಿಗೆ ಏನು ಮಾಡೋಕ್ಕಲ್ಲ, ಎಷ್ಟಾಗುತ್ತೆ ಅಷ್ಟು ತಿನ್ಕೊಂಡು ನಾನು ಅಲ್ಲಿ ಬಿಟ್ಬಿಟ್ಟು ಹೋಗ್ಬಿಟ್ಟೆ. ಒಂದು ವೇಳೆ ನೀವು ಈ ರೋಡಲ್ಲಿ ಟ್ರಾವೆಲ್ ಮಾಡೋದಾದರೆ ಡ್ರೈವ್ ಥ್ರೂ ಅಂತ ಹೊಸದಾಗಿ KFC ಬಂದಿದೆ. ಸೊ ನೀವು ಆರ್ಡರ್ ಮಾಡಿಬಿಟ್ಟು ಇಲ್ಲಿಂದ ಡ್ರೈವ್ ಮಾಡ್ಕೊಂಡು ಹೋದರೆ ಇಲ್ಲಿ ಪಿಕಪ್ ಪಾಯಿಂಟ್ ಇದೆ. ಸೊ ನಿಮ್ಮದು ಆರ್ಡರ್ನ ತೊಗೊಂಡ್ಬಿಟ್ಟು ನೇರವಾಗಿ ಹೈವೇಗೆ ಜಾಯ್ನ್ ಆಗ್ಬೋದು. ಹಾಗೆ ಸ್ಟ್ರೀಟಾಗಿ ಮುಂದೆ ಹೋದರೆ ಇದು ಬಂದು ಕೃಷ್ಣಗಿರಿ ಫಾರೆಸ್ಟ್ ಏರಿಯಾದಿಂದ ನಾನು ಹೋಗ್ತಾ ಇದ್ದೀನಿ. ತುಂಬಾ ಒಳ್ಳೆ ಪ್ಲೇಸ್ ಇದು ಆಯಿತಾ. ಹಾಗೆ ನೀವು ನೋಡ್ಬೋದು ಹೊರಗಡೆ ವ್ಯೂ ಮಾತ್ರ ಸಖತ್ತಾಗಿದೆ. ಆ್ಯಕ್ಚುಲಿ ಒಂದು ಬೆಟ್ಟ ಫುಲ್ ರೋಡನ್ನ ಕವರ್ ಮಾಡಿರೋದ್ರ ಕಾಣ್ತಾ ಇದೆ ನೋಡಿ. ಸೊ ಹೊರಗಡೆಯಿಂದ ನೋಡ್ಬೋದು, ಫುಲ್ ಈ ವ್ಯೂ ಮಾತ್ರ ಸಖತ್ತಾಗಿದೆ. ನೀವೇನಾದರೂ ರೋಡ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಿಡಿ ಟ್ರೈ ಮಾಡಿ. ಹಾಗಾದರೆ ನೀವು 2 ಗಂಟೆ ಒಳಗೆ ರೀಚ್ ಆಗ್ಬಿಡ್ತೀವಿ. ಇಲ್ಲಾಂದರೆ ಸಿಕ್ಕಾಪಟ್ಟೆ ಬೋರ್ ಹೊಡೆಯುತ್ತೆ, ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಾಗಿರೋದು ನಿಮಗೆ ಸಿಕ್ಕಾಪಟ್ಟೆ ಟೈರ್ಡ್ ಆಗುತ್ತೆ. ಹಾಗೆ ನಾನು ರೀಚ್ ಆಗಿದ್ದು ಕೊಯಮತ್ತೂರಿಗೆ. ಇಲ್ಲಿ ರೀಚ್ ಆದ ತಕ್ಷಣ 2 ಗಂಟೆ ಆಯಿತು, ಹೊಟ್ಟೆ ಸಿಗ್ತಾ ಇದೆ, ಹಾಗಾಗಿ ಊಟ ಮಾಡ್ತಾ ಇದೆ. ಸೊ ಊಟ ಎಲ್ಲ ಆಯಿತು, ನಮ್ಮ ಪ್ರಯಾಣ ಇಲ್ಲಿಂದ ಶುರು ಮಾಡೋಣ. ಸಿಕ್ಕಾಪಟ್ಟೆ ಶೆಕೆ. ಎಷ್ಟು ಗಂಟೆ ರೀಚ್ ಆಗ್ತೀನಿ ಗೊತ್ತಿಲ್ಲ, 6:30 ತೋರಿಸ್ತಾ ಇದೆ. 6:30-7 ಗಂಟೆಗೆಲ್ಲ ರೀಚ್ ಆಗ್ಬೋದು ಅನಿಸುತ್ತೆ. ಸೊ ಹಾಗೆ ತಮಿಳ್ನಾಡಲ್ಲಿ ಲಾಸ್ಟ್ ಪೆಟ್ರೋಲ್ನ ಫಿಲ್ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈಗ ಪೆಟ್ರೋಲ್ ಬಂಪ್ ಹತ್ರ ಬಂದಿದೆ. ಏನು ಗೊತ್ತಾ, ತಮಿಳ್ನಾಡಲ್ಲಿ ಪೆಟ್ರೋಲ್ದು ಬೆಲೆ ಬಂದು ಸ್ವಲ್ಪ 101 ಇದೆ ಲೀಟ್ರಿಗೆ. ಸೊ ಹಾಗಾಗಿ ಇಲ್ಲೇ ಫುಲ್ ಲೀಟ್ರನ್ನ ಫಿಲ್ ಮಾಡಿದ್ವಿ. ಮತ್ತು ನಾನು ಹಿಂದ್ಗಡೆ ನೋಡ್ಬೋದು ಫುಲ್ ಬೆಟ್ಟ, ಫುಲ್ ನೋಡಿ ಆ ಸೈಡಿಂದ ವೆಸ್ಟರ್ನ್ ಘಾಟ್ಸ್ ಎಲ್ಲ ನೋಡ್ಬೋದು. ಇದು ಬಂದು ಇಂಡಿಯನ್ ಆಯಿಲ್ ಆ್ಯಂಡ್ ತುಂಬಾ ಚೆನ್ನಾಗಿದೆ, ಒಂದು ದೊಡ್ಡ ಪೆಟ್ರೋಲ್ ಇದು ತಮಿಳ್ನಾಡಲ್ಲಿ. ಬಟ್ ಇಲ್ಲೆಲ್ಲ ಜನ ಏನು ಗೊತ್ತಾ, ಮಲಯಾಳಂ ಮಾತಾಡ್ತಾರೆ. ಸೊ ಅವ್ರಿಗೆಲ್ಲ ಅರ್ಥ ಆಗುತ್ತೆ. ಹಾಗಾಗಿ ಇಲ್ಲೇ ಪೆಟ್ರೋಲ್ನ ಫಿಲ್ ಮಾಡಿದ್ವಿ. ಟಾಯ್ಲೆಟ್ಗೆ ಹೋಗಿದ್ವಿ, ಟಾಯ್ಲೆಟ್ ಎಲ್ಲ ಹೋಗಿ ತುಂಬಾ ಕ್ಲೀನ್ ಇತ್ತು. ಸೊ ದಿಸ್ ಇಸ್ ದ ಹೈವೇ, ಈ ವೇಯಿಂದ ಹೋಗ್ಬೋದು. ಈಗ ಇಲ್ಲಿಂದ ಕೇರಳ ಜಾಸ್ತಿ ದೂರ ಏನಿಲ್ಲ, ಆಲ್ಮೋಸ್ಟ್ ರೀಚ್ ಆದ್ವಿ ಅಷ್ಟೇ. ಸೊ ಈಗ ಇಲ್ಲಿಂದ ಒಂದು ಮನೆಗೆ ಒಂದು 50 ಕಿಲೋಮೀಟರ್ಸ್ ಇದೆ. ಸೊ ಹೋಗಬೇಕು. ಈಗ ಟೈಮ್ ಬಂದು 5:30 ಆಯಿತು ಆಲ್ರೆಡಿ. ಸೊ ಲೇಟ್ ಆಯಿತು, ಈಗ 7 ಆಗಬೇಕಾಗುತ್ತೆ ನಮಗೆ ಅಲ್ಲಿಂದ ರೀಚ್. ಯಾಕಂದರೆ ಇಲ್ಲಿಂದ ರೋಡು ತುಂಬಾ ಚಿಕ್ಕದು. ಸೊ ಒಳ್ಳೆ ತುಂಬಾ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ, ಹಾಗಾಗಿ ಸ್ವಲ್ಪ ಲೇಟ್ ಆಗೋಯಿತು. ಹಾಗೆ ಕೇರಳ ಬಾರ್ಡ್ರಿಗೆ ರೀಚ್ ಆದೆ. ವೆಲ್ಕಮ್ ಟು ಕೇರಳ ಗಾಯ್ಸ್. ಈಗ ಟೈಮ್ ಬಂದು 7:30 ಆಯಿತು. ನಾನು ಪಾಲಕ್ಕಾಡಲ್ಲಿ ಇದ್ದೀನಿ. ಸೊ ಇಲ್ಲೇ ಸ್ಟೇ ಮಾಡ್ತಿದ್ದೀನಿ. ಇನ್ ದ ಮಾರ್ನಿಂಗ್ ಪಾಲಕ್ಕಾಡ್ ಸೌಂದರ್ಯ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಆಚೆ ಹೋಗ್ತಾ ಇದ್ದೀನಿ. ಇದೇನಪ್ಪ ಎತ್ತಿನ ಗಾಡಿ ಮುಂದ್ಗಡೆ ಬರ್ತಿದ್ದಂತೆ ಎಷ್ಟು ಮಾಡ್ತಿದ್ದೀರಾ. ಆಚೆ ನಿನ್ನೆ ತುಂಬಾ ದೊಡ್ಡ ಫೆಸ್ಟಿವಲ್ ನಡೀತಂತೆ ಇಲ್ಲಿ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಬೇರೆ ಕಡೆ ಸ್ಟೇಟಿಂದ ಎಲ್ಲ ಎತ್ತಿನ ಗಾಡಿ ತೊಗೊಂಡು ಇಲ್ಲಿ ತುಂಬಾ ದೊಡ್ಡ ಸೆಲೆಬ್ರೇಷನ್ ನಡೀತಂತೆ. ಬಟ್ ಪಾಲಕ್ಕಾಡ್ ನೋಡೋದಾದ್ರೆ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್ ಗಾಯ್ಸ್. ನೀವು ನೋಡ್ಬೋದು ಎಲ್ಲ ಕಡೆನೂ ಪ್ಯಾಡಿ ಫೀಲ್ಡ್, ಗ್ರೀನರಿ, ಹಾಗೆ ಇಲ್ಲಿ ಎಲ್ಲ ವೆಸ್ಟರ್ನ್ ಘಾಟ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸಸ್ಸು ಎಲ್ಲ ಕಡೆ ಹೋಗೋದು. ಸೊ ಹಾಗೆ ಇಲ್ಲಿ ಒಂದು ಬ್ಯಾಂಗ್ಳೂರ್ ಫುಡ್ ಅಂತೇಳಿ ಒಂದು ಕೆಫೆ ಇತ್ತು. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆಚೆ ಹೋಗುವಂಥ ಸಮಯದಲ್ಲಿ ಇಲ್ಲಿ ನೋಡಿ ಎತ್ತಿನ ಗಾಡಿ ಹೋಗ್ತಿರೋದನ್ನ ನೀವು ನೋಡ್ಬೋದು. ಸೊ ಹಾಗೆ ನನ್ನ ಮನೆಗೆ ಹೋದೆ. ಹಲೋ, ಗುಡ್ ಮಾರ್ನಿಂಗ್. ನಿನ್ನೆ ನಾವು ಪಾಲಕ್ಕಾಡ್ ಸ್ಟೇ ಮಾಡಿಬಿಟ್ಟು ಈಗ ನನ್ನ ಅರ್ಲಿ ಮಾರ್ನಿಂಗ್ ಲೈಕ್ 6 o'clockಗೆಲ್ಲ ನನ್ನ ಜರ್ನಿನ ಶುರು ಮಾಡಿದ್ದೀನಿ. ಈಗ 7 o'clock ಆಗ್ತಾ ಬಂತು. ಬಟ್ ಏನು ಗೊತ್ತಾ, ಸಿಕ್ಕಾಪಟ್ಟೆ ಫುಲ್ ಮಂಜಿಂದ ಕವರ್ ಆಗಿರೋಂಥ ರೋಡು ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂದರೆ ಪಾಲಕ್ಕಾಡಿಂದ ಕೊಲ್ಲಂಗೆ ಹೋಗ್ತಾ ಇದ್ದೀನಿ. ಸೊ ಈ ರೋಡ್ ಮಾತ್ರ ಸಖತ್ತಾಗಿದೆ. ಮತ್ತೇನು ಗೊತ್ತಾ, 6 lanes ಎಲ್ಲ ಸಿಗೋದಿಲ್ಲ ಇಲ್ಲಿಂದ ನಮಗೆ ಆಲ್ಮೋಸ್ಟ್ ಲೈಕ್ 240 ಕಿಲೋಮೀಟರ್ಸ್ ಇದೆ. ಬಟ್
6 hours ತೊಗೊಳುತ್ತೆ. ಯಾಕಂದರೆ ರೋಡು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಅಷ್ಟು ಹೊತ್ತು ತೊಗೊಳುತ್ತೆ. ಮತ್ತು ಒಳಗಡೆ ಎಲ್ಲ ಕನ್ಸ್ಟ್ರಕ್ಷನ್ ನಡೀತಿದೆ, ಆ ಥರ ನನಗೆ ತೋರಿಸ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಡೀತಿರ್ಬೋದು. ಸೊ ನೋಡೋಣ ಹೇಗಿರುತ್ತೆ ಅಂತ. ಬಟ್ ಈ ಜರ್ನಿ ಚೆನ್ನಾಗಿದೆ. ಯಾಕೆ ಅರ್ಲಿ ಮಾರ್ನಿಂಗ್ ಅಂದರೆ ಬೇಗ ರೀಚ್ ಆಗ್ಬೋದಲ್ಲ ಅಂತೇಳಿ ಅರ್ಲಿ ಮಾರ್ನಿಂಗ್ ಬಿಟ್ಟೆ ನಾನು. ಬಟ್ ಇನ್ನೂ ಸನ್ರೈಸ್ ಆಗಿಲ್ಲ, ಸನ್ ಬಂದಿಲ್ಲ. ಬಟ್ ಸಿಕ್ಕಾಪಟ್ಟೆ ಫುಲ್ಲು ಮಂಜಾಗಿ ತುಂಬಾ ಬ್ಯೂಟಿಫುಲ್ ಆಗುತ್ತೆ. ಚಳಿ ಇದೆ ಗೊತ್ತಾ ನಿಮ್ಗೆ ಇಲ್ಲಿ. ಸೊ ನೋಡ ಆಫ್ಟರ್ನೂನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಓಕೆನಾ, ಈ ವೇ ಫುಲ್ಲು ನಿಮಗೆ ತೋರಿಸ್ತೀನಿ. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ದೀನಿ. ಈ ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ ಕೇರಳ. ಆ್ಯಕ್ಚುಲಿ ನಿಜವಾಗ್ಲೂ ಫುಲ್ ಗ್ರೀನರಿಯಾಗಿ ವಾವ್, ಇಟ್ಸ್ ಆಸಮ್ ಗೈಸ್. ನೋಡಿ ಹೇಗಿದೆ ನೋಡಿ, ಅಲ್ಲಿ ಫುಲ್ ಮಂಜು ಹೆಂಗೆ ಕವರ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ವಾ 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 ವಾ. ಸ್ವಲ್ಪ ಹೀಗೇ ಥರ ಇಡೀ ದಿನ ಇರುತ್ತೆ ಅನ್ಕೋಬೇಡಿ, ಸ್ವಲ್ಪ ಹೊತ್ತಾದಮೇಲೆ ಅದೇ ಥರ ಬಿಸಿಲು ಹೊಡೆಯುತ್ತಾಯ್ತಾ. ಸಿಕ್ಕಾಪಟ್ಟೆ ಶೆಕೆ ಇಲ್ಲಿ ಜಾಸ್ತಿ. ಸೊ ನೋಡೋಣ. ಇದು ಬಂದುಬಿಟ್ಟು ಸ್ಟೀಮ್ ಬನಾನಾ. ಆ್ಯಕ್ಚುಲಿ ಕೇರಳ ಬನಾನಾನ ಇಡ್ಲಿ ಪಾತ್ರೆಲಿ ಹಾಕಿ ಸ್ಟೀಮ್ ಮಾಡಿ ಬ್ರೇಕ್ಫಾಸ್ಟಿಗೆಲ್ಲ ತಿಂತಾರೆ. ಸೊ ನೀವು ಯಾವಾಗಾದ್ರೂ ಟ್ರೈ ಮಾಡಿದ್ರೆ, ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ ನೋಡಿ. ತುಂಬಾ ಡಿಲಿಷಿಯಸ್ ಆ್ಯಂಡ್ ಟೇಸ್ಟಿ ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ಸೊ ಎಲ್ಲ ಬನಾನಾ ಚೆನ್ನಾಗಿ ಬರುತ್ತೆ ನಂಗೆ ಗೊತ್ತಿಲ್ಲ, ಬಟ್ ಈ ಬನಾನಾ ಅಂತೂ ಸಕ್ಕತ್ತಾಗಿ ಬರುತ್ತೆ. ಹಾಗೆ ನಾವು ಕೊಚ್ಚಿಗೆ ರೀಚ್ ಆದ್ವಿ. ಅಲ್ಲಿ ನೋಡಿ ಮೇಲೆ ಮೆಟ್ರೋ ಹೋಗ್ತಾ ಇದೆ, ಮೆಟ್ರೋ ಟ್ರೈನ್. ಎಸ್, ದಿಸ್ ಇಸ್ ಕೊಚ್ಚಿ ಗಾಯ್ಸ್. ಆ್ಯಕ್ಚುಲಿ ಕೊಚ್ಚಿ ಆಲ್ಮೋಸ್ಟ್ ಲೈಕ್ ಸಿಮಿಲರ್ ಟು ಬ್ಯಾಂಗ್ಳೂರು. ಅದೇ ಥರ ಒಂದು ಫುಲ್ಲು ಇಲ್ಲಿ ವರ್ಕು ಮತ್ತು ಫುಲ್ಲು ಲೈಕ್ ಏನಂತಾರೆ, ಫುಲ್ ರಶ್ ಇರುವಂಥ ಒಂದು ಪ್ಲೇಸ್ ಇದು. ಸೊ ಎಲ್ಲ ಥರದ ಬ್ರ್ಯಾಂಡ್ಸು, ಎಲ್ಲ ಥರದ ಇದು ಶಾಪ್ಸ್ ಎಲ್ಲ ಇಲ್ಲಿ ಅವೈಲೇಬಲ್ ಇದ್ದಾವೆ. ಅದು ಮಾತ್ರ ಅಲ್ಲ, ತುಂಬಾ ಬ್ಯೂಟಿಫುಲ್ ಆದಂಥ ಪ್ಲೇಸ್. ಇಲ್ಲಿಯೇ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇಲ್ಲೇ ಇರೋದು ಗೊತ್ತಾ. ಸೊ ನಾನು ಲುಲ್ಲಿಗೆ ಹೋಗ್ತಿದ್ದೆ, ಲುಲ್ಲುಲಿ ಒಳಗಡೆ ಶೂಟ್ ಮಾಡೋಕ್ಕೆ ಬಿಡೋದಿಲ್ಲ. ಹಾಗಾಗಿ ಹೊರಗಡೆ ಏನಿದೆ ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳಿಬಿಟ್ಟು ನೋಡಿ, ಅಲ್ಲಿ ಲುಲ್ಲು ಇದೆ, ಆ ಸೈಡು ನೋಡೋದಾದ್ರೆ ಮೆಟ್ರೋ ಇದೆ. ಸೊ ಅಲ್ಲಿಂದ ಡೈರೆಕ್ಟಾಗಿ ಲುಲ್ಲಿಗೆ ಹೋಗ್ಬೋದು, ಅಲ್ಲಿ ಇಳಿದ್ಬಿಟ್ಟು ಅಂತ ಹೇಳಿ ಅಲ್ಲಿ ಡೈರೆಕ್ಟಾಗಿ ಆ ಕಾನ್ಸೆಪ್ಟಲ್ಲಿ ಮಾಡಿರೋದು. ಸೊ ಅದೇ ಹೈಪರ್ ಮಾರ್ಕೆಟ್ ಲುಲ್ಲು. ಈಸ್ ನಿಮ್ಗೆ ಗೊತ್ತಿದೆ ಕೇರಳದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಲುಲ್ಲು. ಸೊ ಪ್ರತಿಯೊಬ್ಬರು ಇಲ್ಲೇ ಬರ್ತಾರೆ ಹೋಗ್ತಾರೆ. ಸೊ ಹಾಗಾಗಿ ನಾನು ಈಗ ಟ್ರಾವೆಲ್ ಮಾಡೋದ್ರಿಂದ ನಂದು ಮೇನ್ ಸ್ಪಾಟ್ ಅದು. ನಂದು ಫ್ರೆಶ್ ಅಪ್ ಅಥವಾ ನನ್ನ ಸುಸುಗೆ ಹೋಗ್ಲಿಕ್ಕೆ ಏನಾದರೂ ತಿನ್ನೋಕ್ಕೆ ಅಲ್ಲೇ ತೊಗೊಂಡ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಅಲ್ಲಿಂದ ನಾನು ಶುರು ಮಾಡ್ತೀನಿ ನನ್ನ ಪ್ರಯಾಣನ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀನಿ. ತುಂಬ ಈಗ ರಶ್ ಇದೆ, ಬೆಳಗ್ಗೆ ಎಲ್ಲರೂ ಕೆಲಸಕ್ಕೆಲ್ಲ ಹೋಗ್ತಿದ್ದಾರೆ. ಯಾಕಂದರೆ ಐ ಟಿ ಫೀಲ್ಡ್ ಎಲ್ಲ ಇಲ್ಲಿರೋದ್ರಿಂದ, ಐ ಟಿ ಕಂಪ್ನೀಸ್ ಎಲ್ಲ. ಸೊ ಸಿಕ್ಕಾಪಟ್ಟೆ ಜನ ವರ್ಕ್ ಮಾಡ್ತಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಸ್ವಲ್ಪ ರಶ್ ಇದೆ. ಒಳಗಡೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಏನಾದರೂ ತಿನ್ಕೊಂಡು ಅಲ್ಲಿಂದ ಶುರು ಮಾಡೋಣ. ಈ ಸಮಯದಲ್ಲಂತೂ ಲುಲ್ಲು ಅಷ್ಟು ಜನನೇ ಇರಲಿಲ್ಲ. ಹಾಗಾಗಿ ನಾನು ಹೋಗಿ ನನ್ನ ಶಾಪಿಂಗ್ ಎಲ್ಲ ಮುಗಿಸ್ಕೊಂಬಂದೆ ಇಲ್ಲಿ ನೋಡಿ. ಸೊ ಹಾಗಾಗಿ ನನ್ನ ಶಾಪಿಂಗ್ ಮುಗೀತು. ಆನ್ ದ ವೇ ತಿನ್ನಕ್ಕಂತ ಹೇಳಿ ನಾನು ಸ್ನ್ಯಾಕ್ಸ್ ಎಲ್ಲ ತೊಗೊಂಡ್ಬಿಟ್ಟಿದ್ದೀನಿ. ಇದು ಬಂದುಬಿಟ್ಟು ಕೋಲ್ಡ್ ಸ್ಯಾಂಡ್ವಿಚ್. ಇದು ನನ್ನ ಬ್ರೇಕ್ಫಾಸ್ಟಿಗೆ ಆಯಿತಾ. ಇದ್ರೊಳಗಡೆ ಆ ಸ್ಯಾಂಡ್ವಿಚ್ ಒಳಗಡೆ ಎಲ್ಲ ವೆಜಿಟೇಬಲ್ಸು ಮತ್ತು ಚಿಕನ್ನು ಎಲ್ಲ ಹಾಕೋದಂಥ ಒಂದು ಸ್ಯಾಂಡ್ವಿಚ್, ಕೋಲ್ಡ್ ಸ್ಯಾಂಡ್ವಿಚ್ ಆಯಿತಾ. ಫ್ರೆಶಾಗಿ ಮಾಡಿದಂಥ ತುಂಬಾ ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದನ್ನು ತಿಂದ ತಕ್ಷಣ ಹೊಟ್ಟೆ ಅಂತೂ ತುಂಬಿಡ್ತು. ಸೊ ಅದು ಮಾತ್ರ ಅಲ್ಲ, ಜೊತೆಗೆ ನಾನು ಜ್ಯೂಸ್ ತೊಗೊಂಡಿದ್ದೀನಿ. ಯಾವ ಜ್ಯೂಸ್ ಅಂದರೆ ಇಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಪಪ್ಪಾಯ ಜ್ಯೂಸ್, ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಹೇಳ್ಬಿಟ್ಟು. ಸೊ ಓಪನೇ ಆಗ್ತಿಲ್ವಲ್ಲ ಅಂತ ಹೇಳ್ಬಿಡಿ. ಓಕೆ, ಓಪನ್ ಆಯಿತು ನೋಡಿ, ಫುಲ್ ಆಗಿದೆ. ಸೊ ಜ್ಯೂಸ್ ನಾನು ತುಂಬಾ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಆಯಿತು. ಪಪ್ಪಾಯ ತಿಂದಂಗೆ ಅನಿಸ್ತಾ ಇತ್ತು, ನನಗದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಓಕೆ, ಬೈ ಬೈ ಲುಲ್ಲು, ಸಿ ಯು ಸೂನ್. ಅಲ್ಲಿ ಹಾಗೆ ಲುಲ್ಲುಯಿಂದ ನಾನು ಹೋಗ್ತಾ ಇದ್ದೀನಿ ಗೈಸ್. NH ಅಲ್ಲಂತೂ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಮತ್ತು ಕನ್ಸ್ಟ್ರಕ್ಷನ್ ನಡೆಯೋದ್ರಿಂದ ಸಿಕ್ಕಾಪಟ್ಟೆ ಕಂಜೆಸ್ಟೆಡ್ ಆಗಿದೆ. ಹಾಗಾಗಿ ನಾವು ಒಳಗಡೆ ರೂಟಿಂದ ಹೋಗ್ತಾ ಇದ್ದೀವಿ. ಒಳಗಡೆ ವೇ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಫುಲ್ ಗ್ರೀನರಿ ಮತ್ತು ಓಲ್ಡನ್ಸ್ ಇರೋಂಥ ಮನೆಗಳೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು, ತುಂಬಾ ಚೆನ್ನಾಗಿದೆ. ಫುಲ್ ಗ್ರೀನರಿ ನೋಡಿ, ಮರ ಎಲ್ಲ ಎಷ್ಟು ಚೆಂದ ಕಾಣ್ತಾ ಇದೆ ನೋಡಿ. ಮನೆಗಳೇ ಕಾಣ್ತಿಲ್ಲ ಅಷ್ಟು, ಯಾಕಂದ್ರೆ ಫುಲ್ ಮರದಿಂದ ಕವರ್ ಆಗಿರೋದ್ರಿಂದ. ಬಟ್ ಮನೆಗಳೆಲ್ಲ ಇದ್ದಾವೆ, ಚಿಕ್ಕ ಚಿಕ್ಕ ಪುಟ್ಟಗಳು, ಅಂಗಡಿಗಳು, ಚಿಕ್ಕ ಸಿರಿಗಳನ್ನು ಒಳಗಡೆಯಿಂದ ಸಿಗ್ಬೋದು. ಈ ಥರ ಒಂದು ಜಾಗ ಇದು, ತುಂಬಾ ಕ್ಯೂಟ್ ಆಗಿದೆ. ಸೊ ಈ ವೇಯಿಂದ ನಾನು ಹೋಗ್ತಾ ಇದ್ದೀನಿ. ನಂಗೆ ಗೊತ್ತಿಲ್ಲ ಯಾವಾಗ NH ಮುಟ್ತೀನಿ. ಸೊ ಇದು ಆಲ್ಮೋಸ್ಟ್ ಇನ್ನು 3 hours ತೊಗೊಳುತ್ತೆ ನನಗೆ ಮನೆಗೆ ರೀಚ್ ಆಗೋಕ್ಕೆ. ಸೊ NH ಅಲ್ಲಿ ಯಾವಾಗ ಕರ್ಕೊಂಡು ಹೋಗುತ್ತೆ ನೋಡೋಣ. ಒಡೆ ರೋಡಿಂದ ಈಗ ನಾವು NHಗೆ ಬಂದಾಗಿದೆ. ಸೊ ನೀವು ನೋಡ್ಬೋದು, NHಗೆ ಬಂದ ತಕ್ಷಣ ಲೈಕ್ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರೋದು ನೀವು ನೋಡ್ಬೋದು. ಆ ಸೈಡ್ ನೋಡಿ, ರೋಡ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗಾಗಿ ಇದು 2 ಲೈನ್ ಇರೋದು, ಈಗ 2 ಲೈನಲ್ಲೇ ಹೋಗ್ತಿರೋದು. ಆ ಸೈಡು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಆದಷ್ಟು ಬೇಗ ಅದು ಆಗ್ಬೋದು, ಆ ಕೆಲಸ ಮುಗಿಬೋದು ಅನಿಸುತ್ತೆ. ಒಳಗಡೆ ಬರುವಾಗ ಸ್ವಲ್ಪ
ಸಿಕ್ಕಾಪಟ್ಟೆ ಗಿಡಗಳು ಇರೋದ್ರಿಂದ ಸ್ವಲ್ಪ ನೆರಳಿತ್ತು, ಪರವಾಗಿರಲಿಲ್ಲ. ಇಲ್ಲಿ ಬಂದ ತಕ್ಷಣ ಅಂತೂ ಹೀಗೆ ಬಿಸಿಲು ಹೊಡಿತಾ ಇದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಬೆಳಗ್ಗೆ ಎಷ್ಟು ಮಂಜಾಗಿತ್ತು, ಅದು ಅನ್ಕೊಂಡೆ ನಾನು ಮೋಸ್ಟ್ ಪ್ರಾಬ್ಲಿ ಪರವಾಗಿಲ್ಲ ಸ್ವಲ್ಪ ತಣ್ಣಗಿರುತ್ತೆ ಅಂತ. ಬಟ್ ಇಲ್ಲ, ಈ ಆಲಪುರದಲ್ಲಿದ್ದೀನಿ ನಾನು. ಆಲಪುರ ಅಂತಂದರೆ ಇದು ಅಂತೂ ಸಿಕ್ಕಾಪಟ್ಟೆ ದೊಡ್ಡ, ನಾನು ಇದು ಅಂದ್ಕೊಂಡಿದ್ದೆ ಡಿಸ್ಟ್ರಿಕ್ಟ್ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಟ್ರಾವೆಲ್ ಮಾಡೋಷ್ಟು ಬೋರ್ ಅಂದರೆ ಸಿಕ್ಕಾಪಟ್ಟೆ ಬೋರ್ ಹೊಡೆಯುತ್ತೆ. ಯಾವಾಗ ಮುಗಿತೇವೆ, ಯಾವಾಗ ಹೋಗ್ತೇವೋ ಆ ಥರ ಅನಿಸುತ್ತೆ. ಯಾವಾಗಲೂ ರೋಡ್ ಇಲ್ಲಿ ಡಿಸ್ಟ್ರಾಯ್ ಆಗ್ತಾನೆ ಇರುತ್ತೆ. ಯಾಕಂದರೆ ಮಳೆ ಬಂದಾಗ ಮತ್ತು ಇದು ಬಂದಾಗ ರೋಡ್ ಎಲ್ಲ ಡಿಸ್ಟ್ರಾಯ್ ಆಗಿಬಿಡುತ್ತೆ. ಹಾಗಾಗಿ ಯಾವಾಗ ನೋಡಿದ್ರು ಇಲ್ಲಿ ರೋಡ್ ಪ್ರಾಬ್ಲಮೇ ಇರುತ್ತೆ. ಸೊ ಈ ಟೈಮ್ ಪರವಾಗಿಲ್ಲ, ಸ್ವಲ್ಪ ನಡೀತಾ ಇದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಇದೆ, ಇನ್ನೂ ಆಗಿಲ್ಲ. ನೀವು ನೋಡ್ಬೋದು ಇಲ್ಲೆಲ್ಲ ನೋಡಿ ಇದು ಮಾಡ್ತಿದ್ದಾರೆ, ವರ್ಕ್ ಮಾಡ್ತಾ ಇದೆ. ಸೊ ನೀವು ನೋಡ್ಬೋದು ಅರ್ಧ ನೋಡಿ, ಇಲ್ಲಿ ಅಲ್ಲಿ ನೋಡಿ ಅರ್ಧ. ಸೊ ಇಲ್ಲಿಂದ ಮೋಸ್ಟ್ ಪ್ರಾಬ್ಲಿ ಇಲ್ಲಿಂದ ಇದು ಬರ್ಬೋದು ಅನಿಸುತ್ತೆ, ಮೇಲ್ಗಡೆ ಬ್ರಿಡ್ಜ್ ಓವರ್ ಬರ್ಬೋದು, ಫ್ಲೈಓವರ್ ಎಲ್ಲ ಬರ್ಬೋದು ಅನಿಸುತ್ತೆ. ಆ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ಈಗ ನೋಡೋಣ, ಈ ರೋಡಂತೂ ನನಗಂತೂ ಇಲ್ಲಿಂದ ಯಾವಾಗ ಮುಡ್ತೀನೋ ಆ ಥರ ಒಂದು ಫೀಲಲ್ಲಿದ್ದೀನಿ ನಾನು. ಸೊ ಲೆಟ್ಸ್ ಸಿ ಗೈಸ್. ನೋಡಿ ಬಿಸಿಲು ಹೊರಗಡೆ ನೋಡ್ಬೋದು, ಏನು ಬಿಸಿಲಿದೆ ನೋಡಿ, ಕಾಣ್ತಿದ್ದಲ್ಲ, ಸಿಕ್ಕಾಪಟ್ಟೆ ಬಿಸಿಲಿದೆ. ಮತ್ತು ಇನ್ನೊಂದೇನೆಂದರೆ ಆಲಪುರದಲ್ಲಿ ನಿಜ ಹೇಳಬೇಕಂದ್ರೆ ಒಳ್ಳೊಳ್ಳೆ ಪ್ಲೇಸಸ್ಗಳಿದ್ದಾವೆ ಒಳಗಡೆ, ಮತ್ತು ಸ್ಟೋರ್ ರೆಸಾರ್ಟ್ಗಳಿದ್ದಾವೆ ಸ್ಟೇ ಮಾಡಲಿಕ್ಕೆ. ಮತ್ತು ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಬೀಚಸ್ಸು, ಲೇಕು ತುಂಬಾ ಚೆನ್ನಾಗಿದೆ ಇಲ್ಲಿ ವ್ಯೂ ಮಾತ್ರ. ಸೊ ಹಾಗಾಗಿ ಬೋಟ್ಗೆ ಹೋಗುವಂಥ ಇದು ಕೂಡ ಇದೆ, ಇಲ್ಲಿ ಫೆಸಿಲಿಟಿ ಕೂಡ ಇದೆ. ಸೊ ಯಾರಾದರೂ ಬಂದರೂ ಸಹ ಆಲಪುರ ಅಷ್ಟು ಇದು ಅನ್ಕೋಬೇಡಿ, ತುಂಬ ಒಳ್ಳೆ ಪ್ಲೇಸ್ ಆ್ಯಕ್ಚುಲಿ. ಒಳಗಡೆ ಎಲ್ಲ ಹೋಗೋದು ತುಂಬ ಒಳ್ಳೆ ಪ್ಲೇಸ್ ಆಗಿದೆ ಆಲಪುರ, ನಿಮ್ಗೆ ಗೊತ್ತಾ? ಸೊ ನೋಡೋಣ, ಆದಷ್ಟು ಬೇಗ ಆಲಪುರದ ಮೇಲೆ ಒಂದು ವಿಡಿಯೋ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಯಾಕಂದರೆ ನನಗೊಂದು ಆಸೆ ಇದೆ, ಆ ಬೋಟು ಅದು ನಾನು ಸಿಕ್ಕಾಪಟ್ಟೆ ಬೇರೆ ವಿಡಿಯೋಸ್ ಎಲ್ಲ ನೋಡಿದ್ದೀನಿ. ಸೊ ಆದರೆ ನಾನು ಹೋಗಿ ಮಾಡಬೇಕಂತ ಹೇಳಿ ಒಂದು ಆಸೆ ಇದೆ, ಒನ್ ಡೇ ಬೋಟ್ ಜರ್ನಿ ಮಾಡಬೇಕಂತ ಹೇಳಿಬಿಟ್ಟು. ಆದಷ್ಟು ಬೇಗ ಅದನ್ನು ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆನಾ? ಈಗ ಟೈಮ್ ಬಂದು 2 ಗಂಟೆ ಆಯಿತು. ಲೆಟ್ಸ್ ಹಾವ್ ಸಮಥಿಂಗ್. ನಲ್ಲುಲಿಂದ ಎಷ್ಟೋ ಸ್ನ್ಯಾಕ್ಸ್ಗಳು ತಂದಿದ್ದೆ. ಇದು ಬಂದುಬಿಟ್ಟು ಬ್ರೆಡ್ ಸ್ಟಫ್ ವಿತ್ ಚಿಕನ್ ಅಂತ, ತುಂಬಾ ಟೇಸ್ಟಿಯಾಗಿತ್ತು, ರೋಲ್ ಥರನೇ ಟೇಸ್ಟ್ ಬರ್ತಾ ಇತ್ತು. ಮತ್ತು ಇದು ಬಂದುಬಿಟ್ಟು ಚಿಕನ್ ಸಮೋಸ, ಸೈಜ್ ನೋಡಿ, ಚೂರು ಮೆಣಸಿನ್ಕಾಯಿ. ಸೊ ತುಂಬಾ ಟೇಸ್ಟಿಯಾಗಿತ್ತು. ಇದರೊಳಗಡೆ ಚಿಕನ್ ಮಾತ್ರ ಅಲ್ಲ, ಗ್ರೀನ್ ಪೀಸಸ್ ಏನೇನೋ ಹಾಕಿದ್ರು, ತುಂಬಾ ಚೆನ್ನಾಗಿತ್ತು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನಂತೂ 2 ಬೈಟಲ್ಲೇ ಅದನ್ನು ಫಿನಿಶ್ ಮಾಡಿಬಿಟ್ಟೆ. ಸೊ ಇದು ಬಂದುಬಿಟ್ಟು ನನ್ನ ಜ್ಯೂಸ್ ಫಿನಿಶ್ ಆಗ್ತಾ ಬಂತು. ಪರವಾಗಿಲ್ಲ, ಮನೆ ಸ್ವಲ್ಪ ಹತ್ತಿರ ಇದೆ, ಪರವಾಗಿಲ್ಲ, ಫಿನಿಶ್ ಆಗಲಿ. ಮತ್ತು ಲುಲ್ಲು ಅಲ್ಲಿ ತುಂಬಾ ಫೇಮಸ್ ಏನಪ್ಪ, ಕುಬೂಸ್ ತೊಗೊಂಬಂದಿದ್ದೀನಿ. ಮತ್ತು ನಾನು ಚೈನೀಸ್ ಚಿಕನ್ ತಂದಿದ್ದೇನೆ. ನಾನು ಅಂದ್ಕೊಂಡೆ ಅಟ್ಲೀಸ್ಟ್ ಲೇಟ್ ಆದರೆ ಊಟ ಮಾಡ್ಬೋದು ಆನ್ ದ ವೇ ಎಲ್ಲಾದರೂ ಅಂತ ಹೇಳಿಬಿಟ್ಟು ನಾನು ತಂದಿದ್ದು. ನೋಡೋಣ, ಈಗ 1-2 ಗಂಟೆ ಒಳಗಡೆ 3 ಗಂಟೆ ಒಳಗಡೆ ಮನೆಗೆ ಬಿಡ್ತೀನಿ. ಈಗ ಸ್ನ್ಯಾಕ್ಸ್ ತಿಂದಿದ್ದೀನಲ್ಲ, ಸೊ ಸಾಕು ಅನಿಸುತ್ತೆ. ನೋಡ್ತೀನಿ, ಒಂದು ವೇಳೆ ಆಗಿಲ್ಲ ಅಂದರೆ ಆನ್ ದ ವೇ ಅದನ್ನೇ ತಿನ್ನಬೇಕು. ಯಾಕಂದರೆ ಇಲ್ಲಿ ರೋಡೆಲ್ಲ ಸ್ವಲ್ಪ ಸಿಕ್ಕಾಪಟ್ಟೆ ಗಿಜಿ ಆಗಿರೋದ್ರಿಂದ ನಾನು ಹೋಟೆಲ್ಸ್ ಎಲ್ಲ ತುಂಬ ಕಷ್ಟ ಆಗುತ್ತೆ. ಆಮೇಲೆ ಹೊರಗಡೆ ಹೋಗಬೇಕು, ಗಾಡಿ ಎಲ್ಲ ನಮ್ಗೆ ಆ್ಯಕ್ಚುಲಿ ನಮ್ಮ ಗಾಡಿ ನಿಲ್ಸೋಕ್ಕಂತ ಎಷ್ಟೋ ಜಾಗದ ಟ್ರೈ ಮಾಡಿದೆ. ಏನಂದರೆ ರೋಡ್ ಇದಾಗಿದೆ, ಹೊಡೆದು ಹಾಕಿಬಿಟ್ಟಿದ್ದಾರೆ, ಎಲ್ಲೂ ನೆರಳಿಲ್ಲ, ಸೈಡ್ ನಿಲ್ಸೋಕ್ಕೂ ಆಗಲ್ಲ. ಬಟ್ ನೋಡ್ಬೋದು ಆ ಸೈಡು ಸಹ ನೋಡಿ ರೋಡ್ನ ಎಲ್ಲ ಇದು ಮಾಡಿಬಿಟ್ಟವ್ರು. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು, ಅದಕ್ಕೆ ನಾನು ಹೊರಗಡೆ ಇಳೀತಾ ಇಲ್ಲ. ಸೊ ಇಲ್ಲೇ ಹೋಗೋದು ತಿಂತಾ ಇದ್ದೀನಿ. ಸೊ ನೋಡ್ತೀನಿ, ಒಂದು ವೇಲದಿದ್ದರೆ ತಿನ್ನೋಣ, ಇಲ್ಲಾಂದರೆ ಡೈರೆಕ್ಟ್ ಮನೆಗೆ ಹೋಗೋಣ. ಓಕೆ, ಸೈಡಲ್ಲಿ ನೋಡಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ನಡೀತಿದೆ. ಆದಷ್ಟು ಬೇಗ ಇನ್ನೊಂದು ಫ್ಲೈಓವರ್ ಬರ್ಬೋದು ಅನಿಸುತ್ತೆ ನನಗೆ. ಸೊ ಇದು ಬಂದುಬಿಟ್ಟು ಕೊಲ್ಲಂ ಗಾಯ್ಸ್. ಸೊ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಯ್ತಾ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಪ್ರಯಾಣ ಶಶಿ ಜೊತೆ ಹೀಗೆ ಮುಂದೆ ವರೀತಾ ಇರಲಿ ಅಂತ ಹೇಳುತ್ತಾ ಮುಂದೆ ನೋಡಿ ಸಿಗೋಣ. ಅಲ್ಲಿವರೆಗೂ ಬಾಯ್.